ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ತರಕಾರಿ ಏನೂ ಇಲ್ಲ ಅಂದಾಗಲೂ, ಇಲ್ಲ ಬಾಯಿಗೇನಾದರೂ ರುಚಿ ರುಚಿಯಾಗಿ ತಿನ್ಬೇಕು ಅನ್ನಿಸ್ದಾಗಲೂ, ಈ ಬೆಳ್ಳುಳ್ಳಿ ಖಾರ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಒಂದು ಕುಟಾಣಿಗೆ 4ರಿಂದ 5 ಗಂಟು ಬೆಳ್ಳುಳ್ಳಿ ಸುಲ್ಕೊಂಡು, ಸಿಪ್ಪೆ ಸಮೇತ ಹಾಕಿಬಿಟ್ಟು ಅದನ್ನು ನೀಟಾಗಿ ಜಜ್ಕೋಬೇಕು, ಎಲ್ಲ ಪೀಸ್ ಪೀಸ್ ಆಗೋವರೆಗೂ. ನಂತರ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು, ಮತ್ತು ಅಚ್ಕಾರದ ಪುಡಿ ಒಂದು 3ರಿಂದ 4 ಸ್ಪೂನ್ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಖಾರ ಜಾಸ್ತಿ ಇದ್ದಷ್ಟು ಟೇಸ್ಟು ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕಬೇಕಾದ್ರೆ ಖಾರ ಎಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ, ಜಾಸ್ತಿ ಖಾರ ಅಂತಲೂ ಅನಿಸಲ್ಲ. ಅದನ್ನು ನೀಟಾಗಿ ಮೇಲೆ ಕೆಳಗೆ ಮಾಡ್ಕೊಂಡು ಜಜ್ಕೊಂಡು, ನಂತರ ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆನೂ ಒಂಚೂರು ಜಾಸ್ತಿನೇ ಇರಲಿ, ಅದು ಫ್ರೈ ಆದಷ್ಟು ಚೆನ್ನಾಗಿರುತ್ತೆ ಎಣ್ಣೆಲಿ. ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದೊಂದು ಸ್ವಲ್ಪ ಹಸಿ ಹಸಿ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಫುಲ್ ಡ್ರೈ ಆಗಬೇಕು ಅದು. ನಂತರ ಅದಕ್ಕೆ ನಾವು ಆವಾಗಲೇ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಖಾರ ಹಾಕ್ಕೋಬೇಕು. ಅದು ನೀಟಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿಕೊಂಡ್ರೆ ಅದು ಟೇಸ್ಟಾಗಿರುತ್ತೆ, ತಿನ್ನೋಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಂತರ ಇವಾಗ ಇದನ್ನು ರೊಟ್ಟಿ ಅಥವಾ ಅನ್ನ, ಪರಾಟ, ರೋಟಿ ಎಲ್ಲದ್ರ ಜೊತೆನೂ ತುಂಬಾ ಟೇಸ್ಟಿಯಾಗಿರುತ್ತೆ. ತುಪ್ಪ ಇಷ್ಟಪಡೋರು ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.